ಹಾಯ್ ನಮಸ್ಕಾರ. ಇವತ್ತು ತುಂಬ ಜನ ಎಲ್ಲ ಹರ್ಬಲ್ ಲೈಫಿಗೆ ಸೇರಿದ ತಕ್ಷಣ ನನಗೆ ಬೇಗ ರಿಸಲ್ಟ್ ಬಂದುಬಿಡಬೇಕು, ಇಲ್ಲ ಅಂದರೆ ನಾನು ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ, ಅಥವಾ ಆ ಥರ ನಿಮಗೆ ಅನಿಸಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೀವು ಹರ್ಬಲ್ ಲೈಫಿಗೆ ಸೇರಿದ ತಕ್ಷಣ ನಿಮ್ಮ ಬಾಡಿ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಜರ್ನಿಗೆ ಬರುತ್ತೆ ಮತ್ತು ನಿಮಗೆ ಯಾಕೆ ಈ ಥರ ಸ್ಟ್ರೆಸ್ ಆಗುತ್ತೆ, ಅಕಸ್ಮಾತ್ ರಿಸಲ್ಟ್ಸ್ ಸ್ಲೋ ಆಯಿತು ಅಥವಾ ನೀವು ಅಂದ್ಕೊಂಡಿರೋ ಥರ ರಿಸಲ್ಟ್ಸ್ ಬರಲಿಲ್ಲ ಅಂದಾಗ ಇವತ್ತು ಈ ವಿಡಿಯೋ ಎಲ್ಲ ಮಾತಾಡೋಣ. ಇವತ್ತು ಸ್ವಲ್ಪ ಲೆಂತ್ ಇರಬಹುದು ವಿಡಿಯೋ, ಬಟ್ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಭಾವಿಸ್ತಾ ಈ ವಿಡಿಯೋನ ಮುಂದುವರ್ಸೋಣ. ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ಸಹ ಕ್ಲಿಕ್ ಮಾಡಿ. ಅಂತ ಹರ್ಬಲ್ ಲೈಫ್ ಬರೋಕ್ಕಿಂತ ಮುಂಚೆ ಸಾಕಷ್ಟು ನಮ್ಮ ಬಾಡಿ ಅನ್ಹೆಲ್ತಿ ಕಂಡೀಷನಲ್ಲಿ ಇರುತ್ತೆ, ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಸೊ ಹೋಟೆಲ್ ಫುಡ್ಡು, ಮನೆ ಫುಡ್ಡು, ಜಂಕ್ ಫುಡ್ಡು, ಆ ಫುಡ್ಡು ಈ ಫುಡ್ಡು ಎಲ್ಲ ಥರ ಫುಡ್ಗಳು ನಮಗೆ ಬೇಕು ಬೇಡವೋ ಅಂತ ಲೆಕ್ಕಿಸದೆ ಎಲ್ಲ ಡಸ್ಟ್ಬಿನ್ಗೆ ಎಲ್ಲ ಹಾಕೊಳ್ತಾ ನಮ್ಮ ಬಾಡಿ ಅನ್ಹೆಲ್ತಿ ಕಡೆಗೆ ಹೊರಟೋಗಿರುತ್ತೆ. ಸೊ ಅದನ್ನು ಹೆಲ್ತಿಯಾಗಿ ತರಬೇಕು. ಅದು ಯಾಕೆ ತರಬೇಕು? ನಮ್ಗೆ ಯಾವುದೋ ಒಂದು ಮೂಮೆಂಟಲ್ಲಿ ಅನಿಸಿರುತ್ತೆ, ನಾನು ಇವಾಗ ಇರೋದು ತಪ್ಪು, ಸರಿ ಮಾಡ್ಕೋಬೇಕು ಅಂತ ಅನಿಸಿರುತ್ತೆ. ಅಥವಾ ನಮ್ಮ ಜೊತೆಲಿರೋವಂಥವ್ರು, ನಮ್ಮ ಫ್ಯಾಮಿಲಿ ಮೆಂಬರು, ಫ್ರೆಂಡ್ಸು ಯಾರೋ ಒಬ್ಬರು ನಮಗೆ ಟೀಸೋ ಅಥವಾ ಗೈಡೋ ಏನೋ ಒಂದು ಮಾಡಿರ್ತಾರೆ. ನೀನು ಚೆನ್ನಾಗಾಗು, ಸಣ್ಣ ಆಗು, ಚೆನ್ನಾಗಿ ಕಾಣಿಸ್ತೀಯ, ಅಥವಾ ಫಿಟ್ ಆಗು, ಚೆನ್ನಾಗಿ ಕಾಣಿಸ್ತೀಯ ಅಂಥೇಳಿ ಗೈಡ್ ಮಾಡಿರ್ತಾರೆ, ಅಥವಾ ಬೈದಿರಬಹುದು. ಸೊ ಏನೋ ಒಂದು ಪಾಯಿಂಟಲ್ಲಿ ಟ್ರಿಗರ್ ಆಗಿರುತ್ತೆ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ. ಕರೆಕ್ಟ್? ಇದು ಕರೆಕ್ಟ್ ಅಂದರೆ ಕಮೆಂಟ್ ಮಾಡಿ ಕರೆಕ್ಟ್ ಅಂತ, ಇಲ್ಲ ಅಂದರೆ ಇಲ್ಲ ಸುಮ್ಮನೆ ಬಂದೆ ಅಂತಲೂ ಕಮೆಂಟ್ ಮಾಡ್ಬೋದು. ಆಗ ನಾವೇನು ಮಾಡ್ತೀವಿ, ಸುಮ್ಮನೆ ಇರಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಮೈಂಡ್ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ಈ ಸಡನ್ನಾಗಿ ಹಿಂಗಿದ್ದವರು, ಇಲ್ಲ ನಾನು ಇನ್ನೂ ಚಿಕ್ಕ ಏಜ್ 20 ವರ್ಷಕ್ಕೆ ಯಾರೋ ಬಂದು ಆಂಟಿ ಅಂದ್ಬಿಟ್ರು, ನನಗಿಂತ 4 ವರ್ಷ ಚಿಕ್ಕವಳಷ್ಟು ಅವಳನ್ನ ಬಂದೆ ಆಂಟಿ ಅಂತಿದ್ದಾಳೆ, ಅಥವಾ ನಿಮ್ಗೇನು ಗರ್ಭ ಇದೆಯಾ, ಮಕ್ಳಿಗೆ ಊಟ ಹಾಕಲ್ವಾ, ಯಜಮಾನ್ರಿಗೆ ಊಟ ಹಾಕಲ್ವಾ, ನೀನು ಎಷ್ಟು ದಪ್ಪ ಇದೆಯಾ, ಹಿಂಗೆ ಏನು ಬೇಕಾದ್ರೂ ಹೇಳಿರ್ಬೋದು. ಸಡನ್ ಆಫ್ ಪಾಯಿಂಟಲ್ಲಿ ನಿಮ್ಗೆ ಏನಾದರೂ ಒಂದು ಟ್ರಿಗರ್ ಆಗಿರ್ಬೋದು. ಆಗ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಪ್ರಾಬ್ಲಿ ಒಂದು 99% ಜನ ಹರ್ಬಲ್ ಲೈಫಿಗೆ ಬಂದಿರಲಿಕ್ಕಿಲ್ಲ. ಅವರು ನಮಗೆ ಗೊತ್ತಿರೋವಂಥ ವಿದ್ಯೆ, ನಮಗೆ ಅಕ್ಕಪಕ್ಕ ಹೇಳಿರೋವಂಥ ವಿದ್ಯೆ, ಅಥವಾ ಯಾರು ನಮಗೆ ಟೀಸ್ ಮಾಡಿದ್ರೋ ಅವರೇ ನಮಗೆ ಒಂದಷ್ಟು ಟಿಪ್ಸ್ನ ಕೊಡ್ತಾರೆ. ಏನು ಸಾಧಾರಣವಾಗಿ ಕೊಡಬೇಕಾದಾಗ, ಅನ್ನ ಬಿಟ್ಬಿಡು, ರಾತ್ರಿ ಹೊತ್ತು ಊಟ ಮಾಡಬೇಡ, ಚಪಾತಿ ಮಾತ್ರ ತಿನ್ನು, ಬಿಸಿನೀರು ಜೇನುತುಪ್ಪ ನಿಂಬೆಹಣ್ಣು ಕುಡಿ, ಮೈದಾನದಲ್ಲಿ ಓಡು, ಯಾವ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಸೇರ್ಕೋ, ಅಥವಾ ಎಣ್ಣೆ ಸಕ್ಕರೆ ನಿಲ್ಲಿಸ್ಬಿಡು, ಸೇರ್ಕೋ, ಯೋಗಕ್ಕೆ ಸೇರ್ಕೋ, ಜುಂಬಾಗೆ ಸೇರ್ಕೋ, ಅಥವಾ ದಿನಕ್ಕೆ 1 ಹೊತ್ತು ಮಾತ್ರ ಊಟ ಮಾಡು, ಅಥವಾ 2 ಹೊತ್ತು ಮಾತ್ರ ಊಟ ಮಾಡು, ಜಾಸ್ತಿ ತಿನ್ನಬೇಡ, ಹಿಂಗೆ ಏನೇನೇನೇನೇನೋ ಹೇಳ್ತಿರ್ತಾರೆ. ಕರೆಕ್ಟ್. ಇದರಲ್ಲಿ ಪ್ರಾಬ್ಲಮ್ ಹೇಳಿದ್ರಲ್ಲಿ ಒಂದಷ್ಟು ನೀವು ಟ್ರೈ ಕೂಡ ಮಾಡಿರ್ತೀರ. ಇದರಲ್ಲಿ ಮೇ ಬಿ 50% ರಿಸಲ್ಟ್ ಸಿಕ್ಕಿರ್ಬೋದು, ಇನ್ನರ್ಧ 50% ರಿಸಲ್ಟ್ ಸಿಗದೇನೂ ಇರಬಹುದು. ಅರ್ಥ ಮಾಡ್ಕೋಬೇಕಾದ ವಿಷಯ, ನಿಮ್ಮ ಬಾಡಿ ರಾತ್ರಿ ದಪ್ಪ ಆಗಿರೋದಿಲ್ಲ. ಇಟ್ಸ್ ಟೇಕ್ ಎ ಲಾಟ್ ಆಫ್ ಟೈಮ್, ತುಂಬ ಟೈಮ್ ತೊಗೊಂಡಿರುತ್ತೆ. ಅದು ಎಷ್ಟು ದಿವಸ ಅಂತ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಅದು ಗೊತ್ತಾಗೋದು ಯಾರೋ ಒಬ್ಬರು ಹೇಳಿದಾಗ, ಅಥವಾ ನಮಗೆ ನಾವು ಕನ್ನಡದಲ್ಲಿ ನೋಡ್ಕೊಂಡಾಗ, ನಮ್ಮ ಬಟ್ಟೆಗಳು ಟ್ರೈಟ್ ಆದಾಗ, ನಮ್ಗೆ ಯಾವುದೋ ಒಂದು ಮೂಮೆಂಟಲ್ಲಿ ನಮ್ಗೆ ಟ್ರಿಗರ್ ಆಗಿರುತ್ತೆ. ಈಗ ರೆಡಿ ಮಾಡ್ಕೊಳ್ಬೇಕಾದಾಗ ಸಡನ್ನಾಗಿ ನೀವೇನೋ ಒಂದು ಮಾಡಿದ ತಕ್ಷಣ ಅದು ರೆಡ್ಯೂಸ್ ಆಗೋಲ್ಲ. ಊಟ ಕಮ್ಮಿ ಮಾಡಿದ ತಕ್ಷಣ ತುಂಬ ಜನ ಏನು ಮಾಡ್ತಾರೆ, ಊಟ ಕಮ್ಮಿ ಮಾಡೋಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ನಿಮ್ದು ಅನ್ಹೆಲ್ತಿ ವೆಯ್ಟ್ ಲಾಸ್ ಅವಾಗೇ ಆಗೋದು. ಮೊದಲೇ ನೀವು ಇಷ್ಟು ಊಟ ಮಾಡ್ತಿದ್ರೆ ಇಷ್ಟು ಒಳ್ಳೆ ಐಟಮ್ ಕೂಡ ಸಿಗ್ತಾಯಿಲ್ಲ, ಏನು ಪೌಷ್ಟಿಕ ಸತ್ವ ಅಂತ ಏನು ಹೇಳ್ತೀವಿ ಅದು ಸಿಗ್ತಾಯಿಲ್ಲ. ಈಗ ನೀವು ತಿನ್ನೋದು ಕೂಡ ಕಡಿಮೆ ಮಾಡಿಬಿಟ್ರೆ ಈ ಸಿಗ್ತಾಯಿದ್ದು ಇಷ್ಟು ಕೂಡ ಸಿಗ್ದಂಗೆ ಆಗಿಬಿಡುತ್ತೆ. ಇನ್ನು ನೀವು ಮೈ ಬಗ್ಸಿ ಚೆನ್ನಾಗಿ ದುಡಿತಿದ್ದೀನಿ ಅಂತ ಹೇಳಿದ್ರೆ, ಇಷ್ಟು ಸಿಗ್ತಾ ಇರೋಂಥ ನ್ಯೂಟ್ರಿಷನಲ್ಲಿ ನೀವು ಮೊದಲಿಗಿಂತಲೂ ಕೆಲಸ ಜಾಸ್ತಿ ಮಾಡ್ತಿದ್ದೀರಾ, ವರ್ಕೌಟ್ ಮಾಡ್ತಿದ್ದೀರಾ, ಜಿಮ್ಗೆ ಹೋಗ್ತಿದ್ದೀರಾ, ಅಥವಾ ಏನೋ ಬೇರೆ ಏನೋ ಸೈಕ್ಲಿಂಗ್ ಮಾಡ್ತಿಲ್ಲ, ಓಡ್ತಾ ಇದ್ದೀರಾ, ಟ್ರೆಡ್ಮಿಲ್ ಮಾಡ್ತಿದ್ದೀರಾ. ಮೊದಲು ನಾರ್ಮಲ್ ಲೈಫ್ ಸ್ಟೈಲ್ಗೆ ಇಷ್ಟು ನ್ಯೂಟ್ರಿಷನ್ನೇ ಸಾಕಾಗ್ತಿರ್ಲಿಲ್ಲ ಅಂತೇಳಿ ನೀವು ಎಕ್ಸ್ಟ್ರಾ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀರಾ. ಕೆಲಸ ಶುರು ಮಾಡಿದ್ರೆ ನಿಮ್ಮ ಬಾಡಿಗೆ ಎಕ್ಸ್ಟ್ರಾ ಎನರ್ಜಿ ಬೇಕು, ಎಕ್ಸ್ಟ್ರಾ ನ್ಯೂಟ್ರಿಷನ್ಸ್ ಬೇಕು. ಬಟ್ ತುಂಬ ಜನ ಹೇಳ್ತಾರೆ ಕಮ್ಮಿ ಊಟ ಮಾಡಬೇಕು, ಜಾಸ್ತಿ ಕೆಲಸ ಮಾಡಬೇಕು. ಅದು ರಾಂಗ್ ಕಾನ್ಸೆಪ್ಟ್. ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ನ್ಯೂಟ್ರಿಷನ್ ನಿಮ್ಮ ಬಾಡಿಗೆ ಬೇಕು, ಅಷ್ಟು ಪೌಷ್ಟಿಕ ಉಳ್ಳ ಆಹಾರ ನಿಮ್ಮ ಬಾಡಿಗೆ ಬೇಕು. ನೀವು ಜಾಸ್ತಿ ಕೆಲಸ ಮಾಡಿ ಇಷ್ಟೇ ಊಟ ಮಾಡಿದ್ರೆ ನಿಮ್ಮ ಬಾಡಿ ಏನಾಗುತ್ತೆ, ಅನ್ಹೆಲ್ತಿ ಕಂಡೀಷನ್ ಹೊರಟೋಗುತ್ತೆ. ಯಾಕಂದರೆ ಎವ್ರಿಡೇ ಪ್ರೋಟೀನ್ ಬೇಕು, ಕ್ಯಾಲ್ಶಿಯಂ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್ಗಳು ಬೇಕು. ಇವೆಲ್ಲ ಕೂಡ ಕೊಡದೆ ಬರೀ ವರ್ಕೌಟ್, ಬರೀ ಕ್ಯಾಲರಿ ಬರ್ನಿಂಗ್ ಮೇಲೆ ಫೋಕಸ್ ಮಾಡ್ತಿದ್ರೆ ಸೀರಿಯಸ್ಲಿ ನಿಮ್ಮದು ಅನ್ಹೆಲ್ತಿ ವೆಯ್ಟ್ ಲಾಸ್ ಆಗುತ್ತೆ. ಯಾರೋ ಹೇಳಿದ್ರು ಹರ್ಬಲ್ ಲೈಫ್ ತಗೋ ಚೆನ್ನಾಗುತ್ತೆ ಅಂತ, ಕೆಲವ್ರು ಹೇಳಿದ್ರು, ಕೆಲವ್ರು ಬೇಡ ಅಂದರು, ಕೆಲವ್ರು ನೋಡೋಣ ಅಂದರು. ಓಕೆ ನೋಡೇ ಬಿಡೋಣ ಅಂತ ಟ್ರೈ ಮಾಡಿ ಬಂದ್ರಿ. ಹರ್ಬಲ್ ಲೈಫ್ ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ? ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ಹರ್ಬಲ್ ಲೈಫ್ ನ್ಯೂಟ್ರಿಷನ್ನು ಯಾವುದೋ ಒಂದು ಮೆಡಿಕೇಷನ್ಸ್ ಅಲ್ಲ, ಒಂದು ಸಿರಪ್ ಅಲ್ಲ, ಇಂಜೆಕ್ಷನ್ನು ಅಲ್ಲ. ಹರ್ಬಲ್ ಲೈಫ್ ಇಸ್ ನ್ಯೂಟ್ರಿಷನ್. ಇಟ್ಸ್ ಅ ಮೀಲ್ ರಿಪ್ಲೇಸ್ಮೆಂಟ್ ಫುಡ್ ಅಷ್ಟೇ. ಸಪ್ಲಿಮೆಂಟ್ ಪ್ರಾಡಕ್ಟ್ಸ್ ಕೂಡ ಇರುತ್ತೆ. ಸೊ ಈ ಒಂದು ಫುಡ್ ಅಥವಾ ಈ ಒಂದು ಪ್ರಾಡಕ್ಟ್ಸ್ ನಮ್ಗೆ ಹೆಂಗೆ ವರ್ಕ್ ಆಗುತ್ತೆ, ತೊಗೊಂಡಿದ್ದ ತಕ್ಷಣ ಸಣ್ಣ ಆಗಿಬಿಡಲ್ಲ. ತುಂಬ ಜನ ಹೇಳ್ತಾರೆ ತೊಗೊಂಬಿಟ್ರೆ ಫುಲ್ ಸಣ್ಣ ಆಗಿಬಿಡ್ತಾರೆ ಅಂತ. ರಾಂಗ್.
ತೊಗೊಂಡಿದ್ದ ತಕ್ಷಣ ಸಣ್ಣ ಆಗಲ್ಲ. ನೀವು ಸಣ್ಣ ಆಗೋದು ನೀವು ಕ್ಯಾಲೋರಿ ಡೆಫಿಸಿಟ್ ಮಾಡಿದಾಗ, ಬಾಡಿಗೆ ಪ್ರಾಪರ್ ನ್ಯೂಟ್ರಿಷನ್ನ ಕೊಟ್ಟಾಗ ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಆವಾಗ ನಿಮಗೆ ವೆಯ್ಟ್ ಲಾಸ್ ಆಗಂಗಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ವೆಯ್ಟ್ ಗೇನ್ ಆಗೋಗಿದ್ರೆ ವೆಯ್ಟ್ ಗೇನ್ ಆಗುತ್ತೆ, ಇಲ್ಲ ವೆಯ್ಟ್ ಮೇಂಟೈನ್ ಮಾಡೋಂಗಿದ್ರೆ ವೆಯ್ಟ್ ಮೇಂಟೈನ್ ಆಗುತ್ತೆ. ತುಂಬ ಜನ ತಿಳ್ಕೊಂಬಿಟ್ಟಿದ್ದಾರೆ ಹರ್ಬಲ್ ಲೈಫ್ ಅಂದರೆ ಬರೀ ವೆಯ್ಟ್ ಲಾಸ್ ಅಲ್ಲ, ಅಥವಾ ಹರ್ಬಲ್ ಲೈಫ್ ಅಂದರೆ ಬರೀ ಶೇಕ್ ಒಂದೇ ಅಲ್ಲ. ಹರ್ಬಲ್ ಲೈಫಲ್ಲಿ ಬೇಜಾನ್ 30ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ಗಳಿದೆ ಹರ್ಬಲ್ ಲೈಫಲ್ಲಿ. ಬರೀ ಶೇಕ್ ಒಂದೇ ಅಲ್ಲ, 30 ಬಗೆಬಗೆಯಾದಂಥ ಪ್ರಾಡಕ್ಟ್ಸ್ಗಳು, ವ್ಯಕ್ತಿಗೆ ಅನುಗುಣವಾಗಿ ಪ್ರಾಡಕ್ಟ್ಸ್ಗಳು. ಕೇಕ್ ಶುರು ಮಾಡಿದಾಗ ನಿಮ್ಮ ಬಾಡಿ ಒಳಗಡೆ ಹೋದಾಗ ಅಕ್ಸೆಪ್ಟ್ ಮಾಡೋಕ್ಕೆ ಇಟ್ಸ್ ಟೇಕ್ ಟೈಮ್. ಶುರು ಮಾಡಿದಾಗ ಅಷ್ಟೇ ನನಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು ವೀಕ್ ಆಯಿತು, ಒಂದು ವಾರ. ನನಗೆ ಯಾಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಕುಡಿಲಿಕ್ಕೆ ಸ್ಟಾರ್ಟಿಂಗ್ ಒಂದು 2-3 ಡೇಸ್ ತುಂಬ ಕಷ್ಟ ಆಯಿತು. ಬಟ್ ಹೋಗ್ತಾ ನನಗೆ ಕುಡಿಯೋದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತಿತ್ತು. ಒಂಥರ ಒಂದು ಕಡೆ ಈ ಥರ ಆಗ್ತಿದ್ರೆ ಇನ್ನೊಂದು ಕಡೆ ಬಂದು ಇನ್ನೂ ಒಂಥರ ಪಾಸಿಟಿವ್. ಯಾಕಂದರೆ ಜಿಮ್ ಟ್ರೈ ಮಾಡಿದೆ, ಬೇರೆ ಎಲ್ಲ ರೀತಿಯೂ ಟ್ರೈ ಮಾಡಿಬಿಟ್ಟಿದ್ದೆ ನಾನು ಚೆನ್ನಾಗಿ ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೋಸ್ಕರ. ಬಟ್ ಇದರಲ್ಲಿ ನನಗೇನು ಕಷ್ಟನೇ ಅನ್ನಿಸ್ತಿರ್ಲಿಲ್ಲ. ಏನೋ ಮೀಲ್ ರಿಪ್ಲೇಸ್ಮೆಂಟ್, ಒಂದು ಜ್ಯೂಸ್ ಥರ ಒಂದು ಫುಡ್ಡನ್ನು ತೊಗೊಳ್ಳೋದಷ್ಟೇ. ಇದು ಇಟ್ಸ್ ವೆರಿ ಈಸಿ. ನಮ್ಮ ಬಾಡಿಗೆ ಏನು ಬೇಕೋ ಸಫಿಷಿಯೆಂಟ್ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಕೂಡ ಅದರಲ್ಲಿದೆ. ಅದು ನಮ್ಮ ಊಟದಲ್ಲಿ ಇದೆಯಲ್ವೋ ಗೊತ್ತಿಲ್ಲ, ಇದ್ದಿದ್ರೆ ನಮಗೆಲ್ಲ ಈ ಥರ ಆಗ್ತಿರಲಿಲ್ಲ ಬೈದವೆ. ಬಟ್ ಇದರಲ್ಲಿ ತೊಗೊಂಡಾಗ ಏನೋ ಒಂಚೂರು ಪಾಸಿಟಿವ್ ಆಗ್ತಾಯಿದೆ ಅಂದರೆ ಇದರಲ್ಲಿ ಏನೋ ಇದೆ ಅಂತ ಅರ್ಥ. 1 ವಾರ 2 ವಾರ ಆಗಿ ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗಿದ ತಕ್ಷಣ ಸ್ವಲ್ಪ ಶುರು ಆಗುತ್ತೆ ಟ್ರಾನ್ಸ್ಫಾರ್ಮೇಷನ್ ಜರ್ನಿ. ನಿಧಾನಕ್ಕೆ ಹೆಲ್ತಿ ಲೈಫ್ ಸ್ಟೈಲ್ ಕಡೆಗೆ ಹೋಗುತ್ತೆ. ನಿಧಾನಕ್ಕೆ ನಮ್ಮ ಅನ್ಹೆಲ್ತಿ ಲೈಫ್ ಸ್ಟೈಲಲ್ಲಿ ಎಷ್ಟೊಂದು ನಾವು ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಸಂಜೆ ಆಗಿರೋ ಗೋಬಿ ಮಂಚೂರಿ, ಪಾನಿಪುರಿ, ಗೋಲ್ಗಪ್ಪ, ಅದು ಆ ಅಪ್ಪ ಈ ಅಪ್ಪ ಏನೇನೋ ತಿಂತಿದ್ವಿ. ಸ್ವೀಟ್ಸು ಅದು ಏನೇನೋ ಕಾಫಿ ಟೀ 20 ಸಲ ಕಾಫಿ ಕುಡಿತಿದ್ವಿ, ಏನಾದರೂ ಸ್ವೀಟ್ಸ್ಗಳು ತಿಂತಿದ್ವಿ, ಇಲ್ಲ ನಾನ್ ವೆಜ್ ಕಬಾಬು ಆ ಥರದ್ದು ಏನೋ ತಿಂದ್ಬಿಡ್ತೀವಿ. ರಾತ್ರಿ ಆದರೆ ಏನಾದರೂ ನುಡಿಕೊಂಡು ಹೋಗಿ ಸ್ಟ್ರೀಟ್ ಫುಡಲ್ಲಿ ತಿಂತಿದ್ವಿ. ಇದೆಲ್ಲ ನಿಧಾನಕ್ಕೆ ಚೇಂಜಸ್ಗಳು ಆಗ್ತಾ ಶುರುವಾಗುತ್ತೆ. ಆ್ಯಂಡ್ ಬೈ ದ ವೇ ಒಳ್ಳೆ ಅಭ್ಯಾಸಗಳು ಹಾಗೆ ಶುರುವಾಗುತ್ತೆ. ಬೇಗ ನಿದ್ದೆ ಮಾಡೋದು, ಬೇಗ ಎದ್ದೇಳೋದು, ಮತ್ತು ನ್ಯೂಟ್ರಿಷನ್ ಕ್ಲಬ್ಬಲ್ಲಾಗಿಲ್ಲ ಸೊ ನಮ್ಮ ಕೋಚ್ಗಳು ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ಆ್ಯಡ್ ಆನ್ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು. ಈ ಹಣನ ಯಾವಾಗ ಮಾಡೋಕ್ಕೆ ಶುರು ಮಾಡ್ತೀವೋ ಆಟೋಮೆಟಿಕ್ಲಿ ನಮ್ಮ ಬಾಡಿ ನೋಡಿ ನಿಜವಾಗ್ಲೂ ಡ್ರಾಸ್ಟಿಕ್ ಚೇಂಜಸ್ ಆಗುತ್ತೆ. ಆ್ಯಂಡ್ ಯು ಬಿಲೀವ್ ಮಿ ಆರ್ ನಾಟ್, ನಿಜವಾಗ್ಲೂ ನಿಮ್ಮ ಬಾಡಿ ಬರೀ ವೆಯ್ಟ್ ಮ್ಯಾನೇಜ್ಮೆಂಟ್ ಒಂದೇ ಇಲ್ಲ, ನಿಜವಾಗ್ಲೂ ಹಿಲ್ನೆಸ್ಸಿಂದ ವೆಲ್ನೆಸ್ ಕಡೆಗೆ ಟ್ರಾವೆಲ್ ಆಗ್ತಾ ಇರುತ್ತೆ ಗ್ರ್ಯಾಜುಲಿ, ನಾಟ್ ಇಮಿಡಿಯೇಟ್ಲಿ, ಗ್ರ್ಯಾಜುಲಿ. ಅದರಲ್ಲಿ ಪಾರ್ಟ್ ಆಫ್ ವೆಯ್ಟ್ ಲಾಸ್ ಒಂದು ಅಷ್ಟೇ. ವೆಯ್ಟ್ ಲಾಸ್ ಅನ್ನೋದು ದೊಡ್ಡ ವಿಷಯ ಅಲ್ಲ. ಈಗ ನೀವು ವೆಯ್ಟ್ ಲಾಸ್ ಮಾಡಿ ಎಲ್ಲೋ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಇದು ಮಾಡೋಕ್ಕೆ ಹೋಗ್ಬೇಕಾ? ಇಲ್ಲ. ವೆಯ್ಟ್ ಲಾಸ್ ಅನ್ನೋದು ನಿಮ್ಮ ಹೆಲ್ತಲ್ಲಿ ಒಂದು ಪಾರ್ಟ್. ಅದರಲ್ಲಿ ಕೂದಲು ಬರುತ್ತೆ, ಸ್ಕಿನ್ ಬರುತ್ತೆ, ಕಣ್ಣು ಬರುತ್ತೆ, ಬ್ರೈನ್ ಹೆಲ್ತ್ ಕೂಡ ಬರುತ್ತೆ, ಅಷ್ಟು ಜಾಯಿಂಟ್ಸ್ ಬರುತ್ತೆ, ಬೋನ್ಸ್ ಬರುತ್ತೆ, ಹಾರ್ಟ್ ಬರುತ್ತೆ, ಹೊಟ್ಟೆ ಬರುತ್ತೆ, ಸ್ಟ್ಯಾಮಿನಾ, ಸ್ಲೀಪ್, ಪರ್ಫಾರ್ಮೆನ್ಸ್, ಎಂಡ್ಯೂರೆನ್ಸ್ ಎಷ್ಟೊಂದು ಬರುತ್ತೆ. ಬರೀ ವೆಯ್ಟ್ ಒಂದೇ ಇಲ್ಲ, ಎಷ್ಟೊಂದು ಬರುತ್ತೆ. ಇದೆಲ್ಲದರಲ್ಲೂ ಕೂಡ ನಿಮಗೆ ಚೇಂಜಸ್ನ ಕಾಣಿಸ್ಬೇಕು ಅಂದರೆ ಯು ಹ್ಯಾವ್ ಟು ವೆಯ್ಟ್, ಬಿ ಪೇಷನ್ಸ್ ಆಗಿದ್ರಾಗ ಮಾತ್ರ ನಿಮಗೆ ರಿಸಲ್ಟ್ ಸಿಗೋದು. ಬಂದಿದ ತಕ್ಷಣ ನಿಮಗೆ ಅವ್ರಿಗೆ 1 ಕಿಲೋ ಆಗೋಯ್ತು ವೆಯ್ಟ್ ಲಾಸ್, ನನಗಾಗಿಲ್ಲ ಅಂದರೆ ಸೊ ಬಾಡಿ ಡಿಫ್ರೆಂಟ್. ಒಂದೇ ಕ್ಲಾಸಲ್ಲಿ ಇರೋವಂಥ ಎಲ್ಲ ವಿದ್ಯಾರ್ಥಿಗೂ ಒಂದೇ ಟೈಮಲ್ಲಿ ತಾನೇ ಪಾಠ ಮಾಡೋದು. ಮತ್ತು ಎಲ್ಲರೂ ಕೂಡ ಒಂದೇ ಮಾರ್ಕ್ಸ್ ತೆಗಿಬೇಕಲ್ವ? ಎಲ್ಲರೂ ಯಾಕೆ ಒಂದೇ ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ? ಅಷ್ಟೇ ಯಾಕೆ, ಒಂದೇ ತಂದೆ ತಾಯಿ ಹುಟ್ಟಿದ ಮಕ್ಕಳು ಒಂದೇ ಥರ ಇರಲ್ಲ. ನಮ್ಮ ಅಪ್ಪ ಅಮ್ಮ ಹುಟ್ಟಿದ್ದು ನನಗೆ ನನ್ನ ತಮ್ಮ ಆಗಿರಲಿ, ನಮ್ಮ ಅಕ್ಕ ತಂಗಿ ಆಗಿರಲಿ, ಒಂದೇ ಥರ ಇರಬೇಕಲ್ವ? ಎಲ್ಲರೂ ಒಬ್ರಿಗೆ ತಂದೆ ಹುಟ್ಟಿರೋದು, ಅಪ್ಪ ಅಮ್ಮನೇ ತಾನೇ ಹುಟ್ಟಿ, ಮತ್ತು ಒಂದೇ ಥರ ಇರಬೇಕಲ್ಲ. ನಂದೇ ಬೆಳೆತಾನೆ ಎಲ್ಲ ಸಮ ಇರ್ಬೋದಾಗಿತ್ತಲ್ಲ, ಇದಕ್ಕೆ ತಕ್ಕನಾಗ ಇದನ್ನು ಕಟ್ ಮಾಡಿಸಿ ಇಟ್ಕೋಬೋದಾಗಿತ್ತಲ್ಲ, ಎಲ್ಲರೂ ತಮ್ಮ ಒಂದೇ ಥರ ಇರ್ಬೋದಾಗಿತ್ತಲ್ಲ. ಫಿಂಗರ್ ಪ್ರಿಂಟ್ಸ್ ಚಾನ್ಸ್ ಇಲ್ಲ. ಪರ್ಸನ್ ಟು ಪರ್ಸನ್, ಆರ್ಗನ್ ಟು ಆರ್ಗನ್ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಬಾಡಿಗೆ ಎಷ್ಟು ಡಿಫಿಷಿಯನ್ಸಿ ಇರುತ್ತೋ ಅದು ನೋಡ್ಕೋಬೇಕು. ಫಸ್ಟ್ ಎಕ್ಸಾಮ್ನಲ್ಲಿ 5 ಮಾರ್ಕ್ಸ್ ತೊಗೊಂಡು ಫೈಲ್ ಆದವನು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಸಡನ್ನಾಗೆ 70 ಮಾರ್ಕ್ಸ್ ತೆಗೆಯಲ್ಲ. 5 ಇರೋನು 15ಕ್ಕೆ ಬರ್ತಾನೆ, ಅದರಲ್ಲೂ ಫೈಲ್. 15 ಇರೋನು 25ಕ್ಕೆ ಬರ್ತಾನೆ, ಅದರಲ್ಲೂ ಫೈಲ್. ಥರ್ಡ್ ಅಟೆಂಪ್ಟ್ ಮಾಡ್ತಾನೆ, 35 ಸಿಗುತ್ತೆ, ಪಾಸ್. ಇದನ್ನೇ ಸಪ್ಲಿಮೆಂಟ್ರಿ ಅನ್ನೋದು. ಈ ಥರ ನಮ್ಮ ಬಾಡಿನ ಸ್ಟೇಜ್ ಬೈ ಸ್ಟೇಜ್ ಚೇಂಜಸ್ ಆಗ್ತಾ ಇರುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಡಿಫಿಷಿಯನ್ಸಿ. ನಮ್ಮ ಕೊರತೆಗಳು, ನಮ್ಮ ಬಾಡಿ ಎಷ್ಟು ಕೊರತೆ ಅನುಭವಿಸಿದೆಯೋ, ಎಷ್ಟು ಸಾಲ ಮಾಡಿದ್ದೀವೋ ನಮ್ಮ ಬಾಡಿ ಒಳಗಡೆ ನಾವು, ಅದು ನಮ್ಗೆ ಗೊತ್ತಿಲ್ಲ. ಅದು ಹೇಗೆ ಗೊತ್ತಾಗುತ್ತೆ? ನಾವು ಪೇಷನ್ಸಿಂದಲೇ ಇದ್ದು ನಮ್ಮ ಕೋಚ್ ಅಥವಾ ನಮ್ಮ ಸಿಸ್ಟಮ್ ನಮ್ಗೆ ಏನು ಹೇಳ್ಕೊಡುತ್ತೋ ಅದನ್ನ ಚಾಚೂ ತಪ್ಪದೆ ಕರೆಕ್ಟಾಗಿ ಮಾಡೋಕ್ಕೆ ಯಾವಾಗ ಶುರುವಾಗುತ್ತೋ ಆಗ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದನ್ನು ಬಿಟ್ಟು ನಾವು ಈಗ ನನ್ನ ಮಕ್ಕಳು ಬಂದ್ಬಿಡ್ತು, ನನ್ನ ಮಕ್ಕಳು ನಾನು ಇವ್ರಿಗಿಂತ ಜಾಸ್ತಿ ಸಪ್ಲಿಮೆಂಟ್ಸ್ ತೊಗೊಳ್ತೀನಿ, ಇವ್ರಿಗಿಂತ ಜಾಸ್ತಿ ಶೇಕ್ ಕುಡಿತೀನಿ, ಇವ್ರಿಗೆ ಜಾಸ್ತಿ ಫ್ರೆಶ್ ಕುಡಿತೀನಿ, ನನಗೆ ಮಾತ್ರ ರಿಸಲ್ಟ್ಸ್ ಬರ್ತಿಲ್ಲ ಅಂದರೆ 10 ಟೆಕ್ಸ್ಟ್ ಬುಕ್ಕು 10 ನೋಟ್ ಬುಕ್ ತೆಗೆದ ತಕ್ಷಣ ನೀನು ಫಸ್ಟ್ ನಂಗೆ ಬರ್ತೀಯ ಅಂತ ಗೊತ್ತಿಲ್ಲ. ಅವನು 6 ಬುಕ್ ತಂದಿರ್ಬೋದು, ಬಟ್ ಫಸ್ಟ್ ಕ್ಲಾಸ್ ತಂದಿರ್ತಾನೆ. ಬಿಕಾಸ್ ಒಂದು ಬ್ರೈನ್ ಮೆಮೊರಿ ಡಿಫ್ರೆನ್ಸ್, ಅವನದು ನೇಚರ್ ಡಿಫ್ರೆನ್ಸ್, ಒಂದು ಮೆಮೊರಿ ಪವರ್, ಗ್ರಾಸ್ಪಿಂಗ್ ಪವರ್, ಅವ್ನ IQ ಲೆವೆಲ್ ಇಟ್ಸ್ ಡಿಫ್ರೆಂಟ್.
ಹಾಗೇನೆ ನಿಮ್ಮ ಬಾಡಿನೂ ಡಿಫ್ರೆಂಟ್ ಇರುತ್ತೆ ಕಂಪೇರ್ ಟು ಅವನ ಬಾಡಿಗೆ. ಅವ್ರದ್ದು ಯಾವುದೋ ಒಂದು ಟೈಮಲ್ಲಿ ಸಾಫ್ಟ್ ಆಗುತ್ತೆ, ಅಂದರೆ ಸೆಟಲ್ ಆಗುತ್ತೆ ವೆಯ್ಟ್. ನಿಮ್ಮದು ಯಾವುದೋ ಒಂದು ಮೂಮೆಂಟಲ್ಲಿ ಬೀಸ್ಟ್ ಆಗುತ್ತೆ, ಟೈಮ್ ತೊಗೊಳುತ್ತೆ ಬಾಡಿ. ಖುಷಿಪಡಿ, ಬಾಡಿ ನಿಧಾನಕ್ಕೆ ಟ್ರಾನ್ಸ್ಫಾರ್ಮೇಷನ್ ಹಾಕಿ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಇನ್ನೆಷ್ಟು ಕುಂದು ಕೊರತೆ ಅನುಭವಿಸ್ತಾ ಇದೆ. ಯೋಚನೆ ಮಾಡಿ, ಎಷ್ಟು ಸಫರ್ ಆಗಿರುತ್ತೆ. ನಿಮಗೆ ಗೊತ್ತಿರೋದು ಮೊನ್ನೆ ನಿಮ್ಮ ಬಾಡಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಬಟ್ ಇನ್ನೆಷ್ಟು ಒಳಗಡೆ ಸಮಸ್ಯೆಗಳು ಅದಿಕೊಂಡಿದೆ. ಇಷ್ಟು ಶೇಕ್ ಕುಡಿದ್ರು ಇಷ್ಟೆಲ್ಲ ಆದರೂ ಕೂಡ 1 ತಿಂಗಳಾದರೂ ಕೂಡ 500 ಗ್ರಾಮ್ ಕೂಡ ಅಲ್ಲಾಡ್ತಿಲ್ಲ ಅಂತ ಹೇಳಿದ್ರೆ ಒಳಗಡೆ ಎಷ್ಟು ಹಿಂಸೆ ಅನುಭವಿಸಿರುತ್ತೆ ಬಾಡಿ, ಎಷ್ಟು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಅಷ್ಟು ಒದಲಾಡಿದೆ. ನಮ್ಮ ಮನೆ ಮುಂದೆ ಇಟ್ಟಿರೋಂಥ ಪಾಟಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಲಿಲ್ಲ ಅಂತ ಹೇಳಿದ್ರೆ 2 ದಿವಸಕ್ಕೆ ಅದು ಎಲೆ ಒಣಗೋಗ್ಬಿಡುತ್ತೆ. ಅದು ಈ ಸಮ್ಮರಲ್ಲಿ ಅಂತ ಕೇಳಲೇಬಿಡಿ. ಅಂಥದ್ರಲ್ಲಿ ನಮ್ಮ ಬಾಡಿ ಒಳಗೆ ಎಷ್ಟು ಆರ್ಗನ್ಸ್ಗಳಿದೆ, ಏನೇನು ಕತೆ ಇದೆ, ಅವಕ್ಕೆಲ್ಲ ನಾವು ಪ್ರಾಪರಾಗಿ ನೀರು, ಗೊಬ್ಬರ, ನ್ಯೂಟ್ರಿಷನ್ಸ್ ಎಲ್ಲ ಹಾಕ್ತಾಯಿದ್ದೀವ? ಇಲ್ಲ. ಇನ್ನೆಷ್ಟು ಒಣಗೋಗಿರಬೇಕು, ಅವೆಲ್ಲ ಚಿಗುರೋದಕ್ಕೆ ಟೈಮ್ ಬೇಕಲ್ವ ದೇವರು. ಅವ್ರಿಗೆ ರಿಸಲ್ಟ್ಸ್ ಬರ್ತಿದೆ, ನಿಮಗೆ ಬರ್ತಿದೆ, ಅವ್ರಿಗೆ ಬರ್ತಿದೆ, ಇವ್ರಿಗೆ ಬರ್ತಿದೆ ಅನ್ನೋದಕ್ಕಿಂತ ಅವರೆಲ್ಲರೂ ಮಾಡ್ತಿರೋ ಪ್ರೋಗ್ರಾಮ್ ನೀನು ಮಾಡ್ತಿರೋದು, ನೀನು ಮಾಡ್ತಿರೋ ಪ್ರೋಗ್ರಾಮ್ನೇ ಅವರು ಮಾಡ್ತಿರೋಂದ್ರೆ ದೆನ್ ಕರೆಕ್ಟ್. ನಿಮ್ಮ ಕೋಚದ ಕೂತ್ಕೊಂಡು ಮಾತಾಡಿದ್ರೆ ನೀವು ಯಾವ ಪಿಲ್ಲರಲ್ಲಿ ಮೈನಸ್ ಹೊಡಿತಿದ್ದೀರಾ ಚೆಕ್ ಮಾಡ್ತೀರಾ, ನೀವೆಲ್ಲನೂ ಕರೆಕ್ಟಾಗಿ ಮಾಡ್ತಿದ್ದೀರಾ, ಹಾಗಿದ್ರೆ ನಿಮಗೆ ಒಳ್ಳೆ ವರ ಸಿಗುತ್ತೆ. ನೀವು ಯಾವುದೇ ಸಿನಿಮಾದಲ್ಲಿ ನೋಡಿ, ಕೂತಿದ ತಕ್ಷಣ ದೇವರು ಬರಲ್ಲ, ಕೂತ್ಕೋಬೇಕು ಫಸ್ಟು. ಬಿಸಿಲು, ಮಳೆ, ಬೆಂಕಿ, ಬಿರುಗಾಳಿ, ಹಾವು, ಚೇಳು, ರಾಕ್ಷಸರು ಬಂಡೆಸ್ತಾರೆ, ಕತ್ತೆಸಿತಾರೆ, ಮಚ್ಚ ತೊಗೊಂಡ್ಬರ್ತಾರೆ, ರಾಕ್ಷಸರು ಯುದ್ಧಕ್ಕೆ ಬರ್ತಾರೆ, ಎಲ್ಲನೂ ಸಹಿಸ್ಕೊಂಡಿದ್ದು ಆ ಶಿವನ ಜಪ ಮಾಡ್ತಾ 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 ದಿನಗಟ್ಟಲೆ, ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಆದಮೇಲೆ ಎಲ್ಲ ಸಹಿಸ್ಕೊಂಡಿರೋದನ್ನ ನೋಡಿ ಆವಾಗ ವರ ಕೊಡೋದು, ಆವಾಗ ಪ್ರತ್ಯಕ್ಷ ಆಗೋದು. ಹೋಗಿ ಕೂತಿದ ತಕ್ಷಣ ವರ ಕೊಡೋಲ್ಲ. ಶೇಕ್ ಹೊಡೆದಿದ ತಕ್ಷಣ ವೆಯ್ಟ್ ಲಾಸ್ ಆಗೋಲ್ಲ. ಫಸ್ಟ್ ಆಫ್ ಆಲ್ ಶೇಕ್ ಹೊಡೆದವರೆಲ್ಲ ವೆಯ್ಟ್ ಲಾಸ್ ಆಗೋಲ್ಲ, ಪ್ರೋಗ್ರಾಮ್ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ. ಅದು ವೆಯ್ಟ್ ಗೇನ್ ಆರ್ ಫ್ಯಾಟ್ ಲಾಸ್ ಆರ್ ವೆಯ್ಟ್ ಮೇಂಟೆನೆನ್ಸ್ ಆರ್ ವೆಯ್ಟ್ ಲಾಸ್. ಸೊ ನೀವು ಏನು ಪ್ರೋಗ್ರಾಮ ಚೂಸ್ ಮಾಡಿದ್ರು ಅದನ್ನ ಶಿಸ್ತಾಗಿ ಮಾಡಿ, ಆರಾಮಾಗಿ ಮಾಡಿ, ಸೆಟಲಾಗಿ ಮಾಡಿ. ತುಂಬ ಸ್ಟ್ರಿಕ್ಟಾಗಿ ಮಾಡೋಕ್ಕೆ ಹೋಗಬೇಡಿ, ತುಂಬ ಓವರ್ ಸ್ಟ್ರಿಕ್ಟ್ ಮಾಡಬೇಡಿ. ನೀವೇನು ಮಾಡ್ತೀರೋ ಅದು ಬೆಸ್ಟಾಗಿ ಮಾಡಿ. ಇವತ್ತಿಗೆ ನಾಳೆ ಬೆಸ್ಟಾಗಿ ಮಾಡಿ, ನಾಳೆಗಿಂತ ನಾಳಿದ್ದು ಬೆಸ್ಟಾಗಿ ಮಾಡಿ. ಒಟ್ಟಲ್ಲಿ ದಿ ಬೆಸ್ಟ್ ಆಗೋ ಥರ ನೀವೇನಾದರೂ ವರ್ಕ್ ಮಾಡ್ತಾರೆ. ದಟ್ ಈಸ್ ದ ಪಾಯಿಂಟ್. ಅದೇ ಕೀ. ಆ ಕೀನೇ ನಿಮ್ಮ ಸಕ್ಸಸ್ಗೆ ದಾರಿ. ಸೊ ಯಾವುದೋ ಒಂದು ತಿಂಗಳು ತೊಗೊಂಬಿಟ್ಟೆ, ಮದುವೆ ಬಂದುಬಿಡ್ತು, ಫಂಕ್ಷನ್ ಇವೆಲ್ಲ ನಿಮ್ಮನ್ನು ಚೆಕ್ ಮಾಡೋಕ್ಕೆ ಬರ್ತಿರೋದು. ನೀನು ಚೆನ್ನಾಗಿ ರಿಸಲ್ಟ್ಸ್ ತೊಗೊಳಕ್ಕೆ ಶುರು ಮಾಡಿರ್ತೀಯ. ಮದುವೆಗಳು, ಫಂಕ್ಷನ್ಗಳು, ಯಾವತ್ತೂ ಏನೋ ತೊಗೊಂಬರ್ದಿದ್ದವ್ರು, ₹1 ಕೊಡ್ತಿದ್ದವ್ರು ಅವತ್ತೇ ನಿಮ್ಗೆ ಏನೋ ಒಂದು ಐಟಮ್ ತೊಗೊಂಬಂದು ಕೊಡ್ತಾರೆ, ತಿನ್ನೋದಕ್ಕೆ ತಿನ್ನಿಸ್ತಾರೆ. ₹10 ಕೊಡ್ತಿದ್ರು ಅವತ್ತೇ ಕರ್ಕೊಂಡೋಗಿ ಬಫೆಟ್ ಕರ್ಕೊಂಡು ಹೋಗ್ತಾರೆ. ಸಂಜೆ ಆದರೆ ನಾನು ಕರಿತಿದ್ರು ಬರ್ತಿದ್ದವನು, ಇವಾಗ ಸಂಜೆ ಆದ್ರೆ ಸಾಕು ಫುಡ್ ಸ್ಟ್ರೀಟಿಗೆ ಕರಿತಿದ್ದಾನೆ. ಇವೆಲ್ಲ ನಿಮ್ಮನ್ನು ಚೆಕ್ ಮಾಡೋಕ್ಕೆ ಬರ್ತಾ ಇರೋದು. ಅಲ್ಲಾಡಿದ್ರಿ, ತಿಂದ್ರಿ, ಮುಗೀತು ನಿಮ್ಮ ಕತೆ. ಇವೆಲ್ಲ ಪರೀಕ್ಷೆ ಮಾಡೋಕ್ಕಪ್ಪ. ನಾನು ಹೇಳಿದ್ನಲ್ಲ, ನೀವು ಕೂತಿದ್ದೀರ ಈಗ ಶಿವನ ಅಥವಾ ಬ್ರಹ್ಮನ ಯಾರನ್ನೋ ವಿಷ್ಣುನ ಬೇಡ್ಕೊಂಡು ಎಸಿತಾ ಇರ್ತಾರಲ್ಲ, ಆ ಉಚ್ಚಳೆಲ್ಲ ಇದೇ ಡಿಸ್ಟರ್ಬೆನ್ಸ್ಗಳು. ಇದನ್ನೆಲ್ಲ ಎದುರಿಸ್ಬೇಕು. ಅವ್ನು ಹೆಂಗೆ ಎದುರಿಸೋದಕ್ಕೆ ಹೆಂಗೆ ವರ ಬಂದು ಕೊಡ್ತಾರೋ ದೇವರು, ನೀವು ಹಂಗೆ ಇವೆಲ್ಲ ಮೆಟ್ಟಿ ನಿಂತ್ಕೊಂಡ್ರೆ ನಿಮಗೆ ಟ್ರಾನ್ಸ್ಫಾರ್ಮೇಷನ್, ಐಡಿಯಲ್ ವೆಯ್ಟ್, ಬಾಡಿ ಫಿಟ್ನೆಸ್, ಸೂಪರ್ ಫಿಟ್ ಎಲ್ಲ ನೀವೇನೇನು ಅಂದ್ಕೊಂಡಿರೋದು ಎಲ್ಲ ನಿಮಗೆ ಸಿಗೋದು, ಸಿಗಬೇಕಾಗಿರೋದು ಎಲ್ಲ ಬರುತ್ತೆ. ಎಲ್ಲ ಮಾಡಬಾರ್ದು ಅಂತಲ್ಲ, ತೀರಾ ಸ್ಟ್ರಿಕ್ಟು ಮಾಡಬೇಕು ಅಂತಲ್ಲ, ಮಾಡಿ. ನೀವು ಕಷ್ಟಪಟ್ಟು ಅಚೀವ್ ಮಾಡಿ. ಒಂದು ತಿಂಗಳಲ್ಲಿ ನಾನು 4 ರಿಂದ 5 ಕಿಲೋ ಇಳಿಸ್ತೀನಿ, ಅವಾಗ ಬಫೆಟ್ಗೆ ಹೋಗ್ತೀನಿ, ಹಾಗೂ ಮಾಡ್ಬೋದು. ಅಥವಾ ಒಂದು ತಿಂಗಳಲ್ಲಿ ಇಷ್ಟು ಇಳಿಸಿ ನಾನು ಎಕ್ಸೆಲ್ಲಿಂದ ಡ್ರೆಸ್ ಹಾಕ್ತೀನಿ. ಇದು ಮಾಡಿ ಶಪಥ, ಇದು ಶಪಥ ಅಂದರೆ ಮಾಡ್ಬೋದು. ಎರಡೂ ಓಕೆನೇ, ಎರಡೂ ಕೆಟ್ಟದಲ್ಲ, ಎರಡೂ ಓಕೆನೇ. ಬಟ್ ಚಾಯ್ಸ್ ಇಸ್ ಯುವರ್ಸ್. ನೋಡಿ ಏನು ಮಾಡ್ತೀರಾ. ಬೈ ದ ವೇ ನಂಗೆ ಅನ್ಸೋದು ಇಷ್ಟ. ಸೊ ನಿಮಗೆ ಏನೋ ಡೌಟ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.